ಮಾಗಡಿ ತಾಲೂಕಾ ರೈತ ಸಂಘದ ಅಧ್ಯಕ್ಷ ಹೊಸಪಾಳೆ ಲೋಕೇಶ್ ನೇತೃತ್ವದಲ್ಲಿ ಬೆಸ್ಕಾಂ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಿ ಬೆಸ್ಕಾಂ ಎಇ ಸುಶಾಂತ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಎಇ ಸುಶಾಂತ್ ರವರಿಗೆ ಮನವಿ ಪತ್ರ ಸಲ್ಲಿಸಿದ ಹೊಸಪಾಳೆ ಲೋಕೇಶ್ ಮಾತನಾಡಿ, ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತ ಸಂಘದಿಂದ ಹಲವಾರು ಬಾರಿ ಪ್ರತಿಭಟನೆ ನಡೆಸಿದ್ರೂ ಸಹ ಸಮಸ್ಯೆಗಳು ಬಗೆಹರಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ. ಹಗಲು ಸಮಯದಲ್ಲಿ ವಿದ್ಯುತ್ ನೀಡದೆ ರಾತ್ರಿ ಸಮಯದಲ್ಲಿ ವಿದ್ಯುತ್ ನೀಡ್ತಾ ಇದ್ದು, ಇದರಿಂದಾಗಿ ರೈತರು ಪಂಪ್ಸೆಟ್ ಬಳಿ ರಾತ್ರಿ ಇಡೀ ಕಾಯುವಂತಾಗಿದ್ದು, ಬೆಸ್ಕಾಂ ಇಲಾಖೆಯವರು ಹೇಳಿದ ರೀತಿ ರೈತರು ಕೇಳಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದಾಗಿ ಮೋಟಾರ್ ಸುಟ್ಟು ಹೋಗ್ತಾ ಇದ್ದು, ನೀರಿಲ್ಲದೆ ಅಡಿಕೆ ಮರಗಳು ಒಣಗ್ತಾ ಇವೆ. ಅಸಮರ್ಪಕ ವಿದ್ಯುತ್ ಸರಬರಾಜಿನಿಂದಾಗಿ ಕೊಳವೆ ಬಾವಿಯ ಮೋಟಾರ್ ಸುಟ್ಟು ಹೋಗಿದ್ದು, ಇದಕ್ಕೆ ಬೆಸ್ಕಾಂ ಇಲಾಖೆಯವರು ರೈತರಿಗೆ ಪರಿಹಾರ ನೀಡಬೇಕು. ರೈತರ ಸಮಸ್ಯೆಗಳ ಬಗ್ಗೆ ರೈತರು ಲೈನ್ಮ್ಯಾನ್ಗಳಿಗೆ ದೂರವಾಣಿ ಕರೆ ಮಾಡಿದರೆ ಸಮರ್ಪಕ ಉತ್ತರ ನೀಡುವುದಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಒಂಟಿ ಮನೆಗೆ ನಿರಂತರ ಜ್ಯೋತಿ ಸಂಪರ್ಕ ನೀಡ್ತಾ ಇಲ್ಲ ಮತ್ತು ತಿಂಗಳಿಗೆ ಒಂದು ಬಾರಿ ರೈತರ ಸಭೆ ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಬೇಕು ಅಂತ ತಿಳಿಸಿದರು. ಸುಶಾಂತ್ ಬೆಸ್ಕಾಂ ಮಾತನಾಡಿ, ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ರೈತ ಸಂಘದವರು ಮನವಿ ಪತ್ರವನ್ನು ಸಲ್ಲಿಸಿದ್ದು, ಅಧಿಕಾರಿಗಳು ಮತ್ತು ಲೈನ್ಮ್ಯಾನ್ಗಳ ಸಭೆಯನ್ನು ನಡೆಸಿ ರೈತ ಸಮಸ್ಯೆಗಳನ್ನು ಸ್ಪಂದಿಸಬೇಕು ಅಂತ ಸೂಚನೆಯನ್ನು ನೀಡಲಾಗುವುದು. ನಮ್ಮ ಎಲ್ಲ ಹಂತದಲ್ಲಾಗುವ ಸಮಸ್ಯೆಗಳನ್ನು ಬಗೆಹರಿಸಿ ಇನ್ನುಳಿದ ಸಮಸ್ಯೆಗಳ ಬಗ್ಗೆ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತರುವ ಕೆಲಸ ಮಾಡಲಾಗುವುದು ಅಂತ ತಿಳಿಸಿದರು. ಈ ಪ್ರಸನ್ನ ಕುಮಾರ್, ಜೆಇ ಕಾಂತರಾಜು ಮತ್ತು ರೈತ ಸಂಘ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿಕುಮಾರ್, ತಾಲೂಕು ಕಾರ್ಯದರ್ಶಿ ಕಾಂತರಾಜು, ಚೆನ್ನರಾಯಪ್ಪ, ಧನಂಜಯ್ ಮತ್ತು ಸಿದ್ದಪ್ಪ, ವೆಂಕಟೇಶ್, ರಫಿ, ವೆಂಕಟಲಕ್ಷ್ಮಿ, ನಾರಾಯಣಪ್ಪ, ಗಂಗಾಧರ್ ಇನ್ನು ಮುಂತಾದವರು ಬೆಸ್ಕಾಂ ಎಇ ರವಿಕುಮಾರ್ ಅವರು ಹಾಜರಿದ್ದರು. ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ರೈತ ಬಂಧುಗಳಿಗೆ, ರೈತರ ಸಂಘಕ್ಕೆ, ರೈತ ಹೋರಾಟಗಾರರಿಗೆ ಎಷ್ಟು ದಿನ ಆಯ್ತು ಕಟ್ಸ್ಕೊಂಡೆ 50 ರೂಪಾಯಿ ಕೊಟ್ಟಿರಲ್ಲ, ಎಲ್ಲರಿಗೂ ಹಾಕಿದೀರಾ. ಅಲ್ಲೇ ಬಂದಿರೋ ಟೆಂಡರ್ 9ನೇ ಕೊಟ್ಟಿರೋದು. ಯಾಕಣ್ಣ ಬೇಕಾದ್ರೆ ಆಗ್ತದೆ, ಬೇಡ ಹಾಕವ ಟೀಸರು ಎಷ್ಟು ಅಧಿಕಾರಿಗಳಿಗೆ, ರೈತರನ್ನು ಒಕ್ಕಲಿಸುವ ಅಧಿಕಾರಿಗಳಿಗೆ, ರೈತರ ಹಿತ ಕಾಪಾಡುವ ಅಧಿಕಾರಿಗಳಿಗೆ, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ. ರೈತ ಸಂಘಟನೆ ಸುಮಾರು ಪೊಲೀಸ್ ಇಲಾಖೆ ಗೊತ್ತಿದೆ, ಮಾಧ್ಯಮದವರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವು 2-3 ಬಾರಿ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸಭೆ ಕರೆದ್ವಿ. ಮತ್ತೆ ರಸ್ತೆ ತಡೆನೂ ಮಾಡಿದ್ವಿ. ತಹಶೀಲ್ದಾರ್ ಪಾಪ ಈಗ ಹೋಗಿದ್ದಾರೆ, ಯಾರು ಹೊಸಬ್ರು ಬಂದಿದ್ದಾರಂತೆ. ಅವರಂತೂ 3 ಪೈಸೆ ಕೆಲಸ ಮಾಡಿಲ್ಲ ರೈತರ ಪರವಾಗಿ. ಒಂದು ಅಧಿಕಾರಿಗಳನ್ನ ಅವ್ರ ಯೋಗ್ಯತೆಗೆ ಅಧಿಕಾರಿಗಳ ಸಭೆ ಕರೆಯೋ ಶಕ್ತಿ ಅವ್ರಿಗಿರಲಿಲ್ಲ ತಹಶೀಲ್ದಾರ್ ಕೈಲಿ. ನಾನು ವಿರೋಧಿ ಇಲ್ಲ, ಅವ್ರು ಮಾಡ್ತಾರೆ ರೈತರ ಕೆಲಸ. ನಾವು ಇಷ್ಟು ಹೋರಾಟ ಮಾಡಿದ್ದೀವಿ, ರಸ್ತೆ ತಡೆ ಮಾಡಿ 3 ಸರಿ ಪೊಲೀಸ್ ಇಲಾಖೆ ಅರೇಂಜ್ ಮಾಡಿದ್ವಿ. ಅಷ್ಟು ಹೇಳೋದು ಅವ್ರ ಕೈಲಾಗಿಲ್ಲ. ಇವತ್ತಿನ ದಿವಸ ಏನು ಹೋರಾಟ ಮಾಡೋದು ಅವಶ್ಯಕತೆ ಇತ್ತು ಅಂದರೆ, ಮನೆ ನಮ್ಮ ಇಂಜಿನಿಯರ್ಗಳು ಇರ್ಬೋದು, ಎಡಬಲ್ ಇರ್ಬೋದು, ಎಲ್ಲ ನಮ್ಮವರೇ ಪಾಪ ಅವರೆಲ್ಲ ಸ್ನೇಹಿತರು. ಬೆಳಿಗ್ಗೆ ಜೊತೆ ಕಾಫಿ ಕುಡಿತೀವಿ. ಅವ್ರಿಗೆಲ್ಲ ಸಮಸ್ಯೆ ಗೊತ್ತದೆ, ಏನು ಸಮಸ್ಯೆ ಆಗದೆ. ತಾಲೂಕಲ್ಲಿ ಇರ್ಬೋದು, ಕರೆಂಟ್ ಯಾವ ಮಟ್ಟಕ್ಕೆ ಕೊಡ್ತಿದ್ದಾರೆ ಅವರು, ಬಿಸಿಲು ಯಾವ ಮಟ್ಟಕ್ಕೆ ಹೊಡಿತಿದೆ. ಇವ್ರಿಗೇನಾದ್ರು ನೈತಿಕತೆ ಇದ್ರೆ ಇವರು KEB ಇಲಾಖೆಗೆ ನಿಮ್ಮ ಟೀಮ್ ಏನಿದೆ ಕರ್ಕೊಂಡು ಒಂದು ರೌಂಡು ತಾಲೂಕಲ್ಲಿ ಯಾವ ತೋಟ ಹೆಂಗಂಗ ನೋಡ್ತೀನಿ. ಅವಾಗೆಲ್ಲ ನಿಮ್ಗೆ ಹೊಟ್ಟೆ ಉಳಿಸೋದು ನೋಡ್ತೀನಿ. ಅಡಿಕೆ ಗಿಡ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಒಂದು ರೌಂಡು ಇಲ್ಲಿ ಆಫೀಸಾಗಿ ಕುಂತಿರ್ತಿರಲಿ ಅಲ್ಲಿ ಹೋಗಿ ಯಾವ ಕಾಡು ಮಗ್ಲಲ್ಲಿ ತೋಟಗಳಿವೆ, ಆ ತೋಟಗಳಲ್ಲಿ ಹೆಂಗೆ ಗಿಡ ಒಣಗ್ತಾವೆ, ಏನಾಗ್ತದೆ ಒಂದ್ಸರಿ ಹೋಗಿ ಪರಿಶೀಲನೆ ಮಾಡ್ಕೊಂಬನ್ನಿ. ನೀವು ಕೂಡ ಕರೆಂಟು ನೀವೇನಾದ್ರೂ ಮಾಡ್ಕೊಳ್ಳಿ, ಬೇಕಲ್ಲ ನಮ್ಗೆ. ನೀವು ಕೂಡ ಕರೆಂಟು ಓಡ್ತಿರೋ ಮೋಟ್ರು ಸುಟ್ಟೋಯ್ತದೆ ಅಂದ್ರೆ ರೈತ ಏನ್ ಮಾಡ್ಬೇಕು? ಯಾವಾಗಲೂ ನೀವು ನಿರಂತರವಾಗಿ ಕರೆಂಟ್ ಕೊಟ್ಟಿರ್ತೀರ, ಮೋಟ್ರ್ ಓಡ್ತಾ ಇರ್ತದೆ. ಓಡಿದ ತಕ್ಷಣ ಜ್ಯೂಸ್ ಕೊಟ್ಟಿರ್ತಾರೆ, ಏನ್ ಕೊಟ್ಟಿರ್ತಾರೆ ನಮ್ಗೆ ಗೊತ್ತಿಲ್ಲ, ಮೋಟ್ರ್ ಸುಟ್ಟೋಗಿರ್ತದೆ. ತಿಂಗಳಿಗೆ 2 ಸರಿ ಮೋಟ್ರ್ ಸುಟ್ಟೋಯ್ತದೆ. ಯಾರು ಕೊಡ್ತಾರಪ್ಪ ದುಡ್ಡು? ರೈತ ಕೊಡಬೇಕು ದುಡ್ಡು. ಅದಕ್ಕೆ ಸೂಕ್ತ ಪರಿಹಾರ ಕೊಡ್ಬೇಕು. ನೀವೇನು ಸುಮ್ಮನೆ ಕೊಡ್ಬೇಡಿ. ನೀವು ಯಾರೋ ಮೋಟ್ರ್ ಸುಟ್ಟೋಗಾರೆ ಅಂತ ಹೋಗಿ ಪರಿಶೀಲನೆ ಮಾಡಿ. ನೀವು ಏಕಿದ್ರಿ ಅಧಿಕಾರಿಗಳು, ನೀವು ಎಲ್ಲಿ ಮೋಟ್ರ್ ಸುಟ್ಟೋಗ ಹೇಳಿ ರೈತನಿಗೆ. ನಿಮ್ಗೆ ಹೇಳ್ರಪ್ಪ, ನಿಮ್ಮ ಭಾಗದ ಮೋಟ್ರ್ ಸುಟ್ಟೋಗಿದ್ರೆ, ನಮ್ಮಿಂದ ತೊಂದರೆ ಆಗಿದ್ರೆ ಏನಾದ್ರು ಪರಿಶೀಲನೆ ಮಾಡ್ಕೊಡಿ. ಸುಮ್ಮನೆ ನೀವೇನು ಹಣ ರೈತರು ಕೊಡ್ಬೇಡಿ. 2 ತಿಂಗಳು 2 ಸರಿ ಮೋಟ್ರ್ ರಿಪೇರಿ ಮಾಡ್ತಾರೆ, 40,000 ರೂಪಾಯಿ ದುಡ್ಡು ಆಗದೆ. ಯಾರು ಕೊಡ್ತೀರಾ? ಕೊಡಿ. ಯಾರು ಕೊಡ್ತೀರಿ ನೀವು? ಕೊಡಬೇಕು. ನೀವು ಅಧಿಕಾರಿಗಳು ಗೊತ್ತಾಗಬೇಕು. ಇನ್ನೊಂದು ನೇರ ಕರೆಂಟ್ ಕೊಡಬೇಕು ಏನು ಅಂತ ಕೊಡ್ತೀರಾ? ಕರೆಂಟ್ನ
ಈ ಯಾರೋ ನೀವು ನಿಮ್ಮ ಮಾಡ್ಕೊಂಡಿದ್ರೆ ಯಾವುದೋ ಒಂದು ಗ್ರೂಪ್ ಮಾಡಿದ್ದೀರಾ, ನೀವು ಹೇಳಿದ್ದ ರೈತ ಕೇಳಬೇಕು, ಬೇರೆ ಅವ್ನು ಮಾತಾಡಂಗಿಲ್ಲ ನಿಮ್ಮ ಹತ್ರ. ಅವನು ನೀವು ಹೇಳಿದ್ದು ಹಾಕ್ರೆ ಇಷ್ಟೊಂದು ಕರೆಂಟ್ 10 ಗಂಟೆ ಕರೆಂಟ್ ಬರ್ತದೆ, 10 ಗಂಟೆಗೆ ಹೋಗಿ ಬಂದಿರ್ಬೇಕು. ಅವನಲ್ಲಿ ಜಂಪ್ ಆಗಿರ್ತದ, ಅವಕಾಶ ಏನೋ ಒಂದು ಆಗೋಗಿರ್ತದೆ, ಜಂಪ್ ಆಗಿರೋದು ಏನೋ ಡೈಲಿ ಹಾಕ್ಲೇಬೇಕಾಗಿರೋದು. ಒಪ್ಪಿದ್ದು 11 ಗಂಟೆ ಆದ್ರೂ ಕೊಡೋದಿಲ್ಲ, 10 ಗಂಟೆ ಬೋರ್ಡ್ ಹಾಕ್ತಾರೆ. ಲಾಸ್ಟ್ ಕ್ವಾರ್ಟರ್ ವೋಲ್ಟೇಜ್ 150 200 ಇರ್ತದೆ, ಮೋಟರ್ಗಳು ಒಂಚೂರು ಓಡ್ತಾ ಇಲ್ಲ. ಮೊನ್ನೆ 2-3 ಇದನ್ನೇ ಅದ್ರ ಬರ್ಲಿಲ್ವಲ್ಲ, ಕೇಳಿದ್ರೆ ಲೈನ್ಮನ್ ಕೇಳಿಲ್ಲ, ರಜೆ ಇದ್ದೀನಿ ಆಗ ಬೇರೆ ಕಡೆ ಎಲ್ಲ ವೋಲ್ಟೇಜ್ ಇರ್ತದೆ, ಬಸ್ಗಳೇ ಬಂದು ಮೋಟರ್ ಓಡೋದು ಚೆಕ್ ಮಾಡಿ ಕರೆಂಟ್ ಹೋಗುವೆ ತಿರ್ಗಾ ಫೋನ್ ಸಮರ್ಪಕವಾಗಿ ಕರೆಂಟ್ ಬೇರೆ ಬೇರೆ ಕೇಂದ್ರ ಅಧಿಕಾರಿಗಳು ಹೇಳ್ಬೇಕು. ನಮ್ಗೇನು ಪೊಲೀಸ್ ಇಲಾಖೆ ಕರ್ಕೊಂಡು ಆ ಮಾಧ್ಯಮದವ್ರು ಬೇರೆ ಕೆಲಸ ನಮ್ಗೆ. ಇವತ್ತು ರೈತರ ಸಮಸ್ಯೆ ಬಗೆಹರಿಸಂಗಿದೆ, ಮುಂದೆ ಬನ್ನಿ. ಈಗ ನಿಮ್ ಕೈಲಿ ನಾವು ಬಗೆಹರಿಸ್ತೀವಿ, ಮುಂದೆ ಬನ್ನಿ. ಇಲ್ವಾ ನಾವ್ ಇಲ್ಲೇ ಕುಂತಿರ್ತೀವಿ, ತಲೆ ಕೇಳೋದು ಬರಬೇಡಿ. ನೀವು ನಾವು ರೈತರು ಏನ್ ಎಷ್ಟು ಬಡ್ಕತ್ರಿ ನಿಮ್ಗೆ? ರಾತ್ರಿ ಹೋಗಿ ಕರೆಂಟ್ ಕೊಡ್ಬೇಕಂದ್ರೆ ಬೆಳಿಗ್ಗೆ ಹೋಗಿ ಕರೆಂಟ್ ಕೊಡ್ರಿ, ನೀರ್ ಬಿಡೋದು ಏನೋ ಒಂದು ಹೊಗೆ ಇರ್ತದೆ. ಈ ರೈತರು ಕೆಲಸ ಮಾಡ್ಕೊಂಡ್ರೆ ಯಾವಾಗ್ಲೂ ಹೊಲದಲ್ಲಿ ಇರಕೈತೆ ರೈತ ಏನು ತಾಲೂಕ್ ಹಾಕಿದ್ರು ಒಂದು ರೆಕಾರ್ಡ್ ಮಾಡ್ತಿರ್ಲಿಲ್ವಾ? ಬೇರೆ ಒಂದ್ ಕೆಲಸ ಮಕ್ಳು ಕೂತ ಇರ್ತಿರ್ಲಿಲ್ವಾ? ಒಂದ್ ಕೆಲಸ ಇಲ್ವಾ? ನಿಮ್ಮಿಷ್ಟ ಏನು ಮೋಟ್ರ್ ಮುಗ್ಲ ದಿಂಬಾಕಿ ಮನೆಗೆ ಬಿಡ್ಬೇಕು ರೈತ. ನಮ್ಮ ಕೈಲಿ ಸಾಲ್ವ್ ಮಾಡೋಂಥದ್ದೇ ನಾವು ಮಾಡ್ತೀವಿ. ನೀವೇನೋ ಹೇಳಿದ್ರಲ್ಲ ಸಮಸ್ಯೆ, ಅವೆಲ್ಲ ನಮ್ಮ ಕೈ ಸಮಸ್ಯೆ ಸಾಲ್ವ್ ಆಗೋಂಥದ್ದು. ಅದೇ ನಿಮಗೆ ಹೈಯರ್ ಆಫೀಸರ್ಗಾಗಲಿ ಇನ್ನೊಬ್ಬರಲ್ಲಿ ಓದೋ ಸ್ಥಿತಿಲ್ಲ. ಎಡಬಲಿ ಇದ್ದಾರೆ, ಇದ್ದಾರೆ, ಎಡಬಲಿ ಇದ್ದಾರೆ, ಮಾಡಲಿಲ್ಲ ನಾವಿದ್ದೀನಿ. ನೀವೇನೋ ಸಮಸ್ಯೆ ಹೇಳಿದ್ರೆ ನಮ್ಮ ಕೈಲೇ ಸಾಲ್ವ್ ಆಗುತ್ತೆ. ಟ್ರಾನ್ಸ್ಫಾರ್ಮರ್ ಇಶ್ಯೂ ಹೇಳಿದ್ರಿ, ಟ್ರಾನ್ಸ್ಫಾರ್ಮರ್ದು ನಾವು ಇಮಿಡಿಯೇಟ್ ಆಗಿ ಅಟ್ಲೀಸ್ಟ್ ನಮ್ಮ ರೂರಲ್ನಲ್ಲಿ 70 to 3 ದಿನದೊಳಗಡೆ TC ರಿಕ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಈಗ ನಮ್ಮಲ್ಲಿ ಸಫಿಷಿಯೆಂಟ್ ಆಗಿ ಎಷ್ಟು ಟ್ರಾನ್ಸ್ಫಾರ್ಮರ್ ಅವರೇಜ್ ತಿಂಗಳಿಗೆ ಎಷ್ಟು ಒಂದು 60-70 ಟ್ರಾನ್ಸ್ಫಾರ್ಮರ್ ಸೇಲ್ ಆಗುತ್ತೆ. ತಿಂಗಳಿಗೆ 100 ಟ್ರಾನ್ಸ್ಫಾರ್ಮರ್ 30 ಎಕ್ಸ್ಟ್ರಾ ಇರಲಿ ಅಂತ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡಿಸಿ ನಾವು ಸಾಕಿಟ್ಕೊಂಡಿದ್ವಿ. 100 kV, 53 kV, 250 kV ಬರೋಲ್ಲ, 63 kV ಎಲ್ಲ ಟ್ರಾನ್ಸ್ಫಾರ್ಮರ್ ಸಫಿಷಿಯೆಂಟ್ ಆಗಿದೆ. ಆಯ್ತಾ? ನಿಮ್ಮ ಲೈನ್ ಮ್ಯಾನ್ಗಳ ವಿಷಯ. ಆಮೇಲೆ ಇದೊಂದು ಇವರು ಹೇಳಿದ್ರಲ್ಲ, ಇದು ಆ ಕಡೆ ಏನೋ ಸೋಲುವಿಂದ ಕೊಡ್ತಿದ್ದಾರೆ ಅಂತ, ಕೊಡ್ತಿದ್ದೀವಿ ಅಂತ. ಅದೇನು ಸಮಸ್ಯೆ ಆಗಿದೆ ಅಂದರೆ ಇಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತಾ ಇದ್ದೀವಿ. ಅದು ಕೆಲಸ ಇಂದ 2 days ಶುರುವಾಗುತ್ತೆ. ಶುರುವಾದ್ರೆ 15 ದಿನ ಮುಗಿದೋಗುತ್ತೆ ಕೆಲಸ. ಅದು ಎಲ್ಲ 2 ಫೀಡರ್ನ ಕಾಮನ್ ಮಾಡ್ಕೊಡ್ತೀವಿ. ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ಅದಾದ್ರೆ ಆಮೇಲೆ ಇನ್ನೊಂದು ನಿಮ್ಗೆ ಹೊಸ ಫೀಡರ್ಗೆ ಒಂದು ಲಿಂಕ್ ಲೈನ್ ಒಂದು ಮಾಡಿದ್ದೀವಿ. ಅದನ್ನು 15 ಇಂದ ಒಂದು ತಿಂಗಳಲ್ಲಿ 2 ಕೆಲಸ ಮುಗಿದೋದ್ರೆ ನಿಮಗೆ ನಿಮ್ಮ ಭಾಗಕ್ಕೆ ಕರೆಂಟ್ ಸಮಸ್ಯೆ ಇರೋದಿಲ್ಲ. ಅದಂತೂ ನಾನು ನಿಮಗೆ 100% ಹೇಳ್ತೀನಿ. ಅದು ಲಿಂಕ್ ಲೈನ್ ಯಾವುದು ಫ್ಯೂಸ್ ಹೊಸದೇನು ಮಾಡೋದಿದ್ರೆ 1 ಮೀಟರ್ ಕೇಬಲ್ಗೆ ಸ್ಯಾಂಕ್ಷನ್ ಮಾಡಿಸಿದ್ವಿ. ಆ ಸ್ಯಾಂಕ್ಷನ್ ಮಾಡಿ ಏನಾಯ್ತು, ಟೆಂಡರ್ ಕರೆದು ಟೆಂಡರ್ಗೆ ಯಾರು ಬರಲಿಲ್ಲ. ಈಗ ಅದಕ್ಕೆ ಬೇರೆ ಮತ್ತೆ ಸ್ಯಾಂಕ್ಷನ್ ಮಾಡಿಸಿ ಇನ್ನೊಂದು ಟೆಂಡರ್ಗೆ ರೆಡಿ ಮಾಡ್ತಾ ಇದ್ವಿ. ಅದೊಂದು ಕೇಬಲ್ ಆಗಿ ಈ ಕೇಬಲ್ ಎಲ್ಲ ಆದರೆ ನಿಮ್ಮ ಕಡೆಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಬರಲ್ಲ. ನೀವೇನು ಸಮಸ್ಯೆ ಇದೆ ಅದನ್ನ ನಾವು ಜವಾಬ್ದಾರಿ ನೀವು ಕೆಲಸ ಮಾಡ್ತಿದ್ದೀರಲ್ವಾ, 10 ನಿಮಿಷ ಮೋಟರ್ಗಳು ಇರ್ತಾವ ಹೇಳಿ. ಈಗ ಸರ್ಕಾರದ ಆದೇಶ ಪ್ರಕಾರ IP ಸೆಟ್ಗಳಿಗೆ 7 ಗಂಟೆ ಪವರ್ ಸಪ್ಲೈ ಕೊಡಬೇಕು. ಡೇ ಟೈಮು ಮತ್ತೆ ರಾತ್ರಿ 2 ಕೊಡ್ತೇವೆ. ಅದಕ್ಕೆ ಪವರ್ ಅಂತೂ ಯಾವುದೇ ಕಾರಣಕ್ಕೂ ಶಾರ್ಟೇಜ್ ಇಲ್ಲ. ಹಂಗಾರೆ ನೀವು 7 ಅವರ್ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಒಂದು ನಿಮಿಷ ಆ ಥರ ಏನಾದರೂ ಸಮಸ್ಯೆಗಳಿದ್ರೆ ಸ್ಥಳೀಯ ಸಮಸ್ಯೆಗಳು ಇರ್ತಾವೆ ಬಿಟ್ರೆ ಒಂದು ಸ್ಥಳೀಯ ಸಮಸ್ಯೆ ಹೇಳ್ಬಿಡ್ತೀವಿ. ಆಮೇಲೆ ಹೇಳ್ಬಿಡಿದ್ವಿ ಸ್ಥಳೀಯ ಸಮಸ್ಯೆಗಳು ಇರ್ತಾ ಬಿಟ್ರೆ ನಮಗೆ ಸ್ಟೇಷನ್ ಇಂದ ಲೋಡ್ ಶೆಡ್ಡಿಂಗ್ ಆಗಲಿ ಅಥವಾ ನಿಮ್ಗೆ ಲೋಡ್ ಶೆಡ್ಡಿಂಗ್ ಮಾಡಿ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಇಲ್ಲವೇ ಇಲ್ಲ. ಪವರ್ ಸಫಿಷಿಯೆಂಟ್ ಆಗಿದೆ. ಆಯ್ತಾ? ಆ ಥರ ಲೋಕಲ್ ಆಗಿ ಆ ಥರ ಏನೋ ಟ್ರಿಪ್ ಆಗ್ತಿದೆ ಅಂತ ಹೇಳಿದ್ರೆ ಲೈನ್ಮನ್ಗಳು ಜೈಗಳಿಗೆ ಏನು ಪ್ರಾಬ್ಲಮ್ ಇದೆ ನೋಡ್ಬಿಟ್ಟು ಕನೆಕ್ಟ್ ಮಾಡ್ತೀವಿ. ನಾನೇ ಜವಾಬ್ದಾರಿ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ. ರೈತರಿಂದ ಏನೋ ಸಮಸ್ಯೆಗಳೆಲ್ಲ ಹೇಳಿದ್ರೆ ಎಲ್ಲ ನಮ್ಗೆ ಗಮನಕ್ಕೆ ಬಂದಿದೆ. ಕೆಲವು ಸಣ್ಣ ಪುಟ್ಟ ತಾಂತ್ರಿಕ ಕಾರಣಗಳಿಂದ ನಮಗೆ ಇವ್ರೇನು ಪವರ್ ಸಪ್ಲೈ ಹೋಗೋದಾಗದೆ ಅದು ನಮಗೆ ಸರ್ಕಾರದ ಆದೇಶ ಪ್ರಕಾರ ಏನು 7 ಗಂಟೆ ನಿರಂತರ ಇದಕ್ಕೆ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಹೊತ್ತಲ್ಲಿ 3 days ಕೊಡಬೇಕು ಅಂತ ಹೇಳಿ ಅದನ್ನು ಕೊಡ್ತಾ ಇದ್ದೀವಿ. ಪವರ್ ಸಪ್ಲೈ ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಸಣ್ಣ ಪುಟ್ಟ ಲೋಕಲಲ್ಲಿ ಸಮಸ್ಯೆಗಳಿರೋದ್ರಿಂದ ಅದನ್ನು ಸರಿಪಡಿಸ್ತೀವಿ. ಅದೇನು ಮೇಲೆ ಅದೆಲ್ಲ ನಮ್ಮ ಕೈಲೇ ಇರೋದ್ರಿಂದ ಅದನ್ನೆಲ್ಲ ಸರಿಪಡಿಸ್ತೀವಿ. ಆಮೇಲೆ ಲೈನ್ ಮ್ಯಾನ್ಗಳದ್ದು ಕೆಲವು ಅವ್ರು ಫೋನ್ ಎತ್ತಲ್ಲ, ಸರಿ ರೆಸ್ಪಾಂಡ್ ಮಾಡಲ್ಲ, ಸರಿ ಮಾತಾಡಲ್ಲ ಅಂತ ಹೇಳಿದ್ರು. ಮತ್ತು ನಮ್ಮ ಗೇಮ್ಗಳು ಯಾರಾದ್ರು ಫೋನ್ ಸರಿ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಅಂದ್ಬಿಟ್ಟು ಅವ್ರಿಗೆ ಒಂದು ಸಭೆ ಮಾಡಿ ಎಲ್ಲರಿಗೂ ಶಿಸ್ತಾಗಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆಮೇಲೆ ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ಗೆ 15 ದಿನ ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಸಫಿಷಿಯೆಂಟ್ ಟ್ರಾನ್ಸ್ಫಾರ್ಮರ್ಗಳು ಸ್ಟಾಕ್ ಇದೆ. ರಿಪೇರ್ ಆಗಿ ಟ್ರಾನ್ಸ್ಫಾರ್ಮರ್ ಸುತ್ತೋಗಿರುತ್ತೆ, ಸಫಿಷಿಯೆಂಟ್ ಸ್ಟಾಕ್ ಇದೆ. ಟ್ರಾನ್ಸ್ಫಾರ್ಮರ್ಗಳನ್ನ ನಮಗೆ ಸರ್ಕಾರದ ಆದೇಶ ಪ್ರಕಾರ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ 72 ಗಂಟೆ ಒಳಗೆ ರೀಪ್ಲೇಸ್ ಮಾಡಬೇಕು ಅಂತ ಆದೇಶನೇ ಇದೆ. ARC ಆದೇಶನೇ ಇದೆ. ಅಷ್ಟೊಳಗಡೆ ಮಾಡಬೇಕು. ನಗರ ಪ್ರದೇಶದೊಳಗೆ 24 ಗಂಟೆ ಒಳಗೆ ಮಾಡಬೇಕು ಅಂತೇಳಿ ಅದನ್ನು ಅಷ್ಟೊಳಗಡೆ ನಾವು ಮಾಡೋದು. ಈಗಾಗಲೇ ನಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಎಲ್ಲ ವೆಹಿಕಲ್ ಇದೆ, ಎಲ್ಲ ಇದೆ.
ನೀವು ಅದನ್ನ ಆ ಥರದ್ದು ಯಾವ್ದಾರು ಇದ್ರೆ ನಮ್ಮ ಗಮನಕ್ಕೆ ತಗೊಬಂದು ಇಮಿಡಿಯೇಟ್ ಆಗಿ ನಾವು ಅದನ್ನ ಟ್ರಾನ್ಸ್ಫಾರ್ಮರ್ ಬದಲಾವಣೆಗೆ ಯಾವುದೇ ಸಮಸ್ಯೆ ಇಲ್ಲ ಆಗಲಿ ಅಥವಾ ಪವರ್ ಶೆಡ್ಡೌನ್ ಆಗಲಿ ಪವರ್ ಶಾರ್ಟೇಜ್ ಅಂತ ಏನಿಲ್ಲ. ಏನಿಲ್ಲ ಬೇರೆ ಸಮಸ್ಯೆಗಳಿಗೆ ನಿರಂತರ ಜ್ಯೋತಿಗಳಿದ್ದಾರೆ. ನಿರಂತರ ಜ್ಯೋತಿಗಳು ನಾವೀಗ ಎಲ್ಲ ತೋಟದ ಮನೆ ಇರೋದ್ರಿಂದ ನಾನು ಮೊನ್ನೆ ಹೊಸದಾಗಿ ಹದಿನಹಳ್ಳಿ ಪಂಚಾಯತಿನಲ್ಲಿ ನಾನು ಮೊನ್ನೆ ಹೋಗು 4-5-15-20 ಮನೆ ನೋಡ್ಕೊ ಬಂದೆ. ಅದು ಊರಿಂದ ಕೆಲವೆಲ್ಲ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಂದರೆ ಅಕ್ಕಪಕ್ಕ ಎಲ್ಲ ಗ್ರೂಪ್ ಆಫ್ ಹೋಗಿದ್ರೆ ನಮಗೆ ಇದು ಮಾಡೋಕ್ಕೆ ತುಂಬ ಸುಲಭ. ಈಗ ಅಲ್ಲಿ ತನಕ ಮತ್ತೆ 11 kV ಹೇಳ್ಕೊಂಡು ಹೋಗಿ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಬಟ್ ಅದನ್ನ ಎಲ್ಲ ಸರ್ವೆ ಮಾಡ್ತಾ ಇದ್ದೀವಿ. ಈಗ ಸರ್ವೆ ಮಾಡಿ ಅದೊಂದು ಸಮಗ್ರವಾಗಿ ಒಂದು ವರದಿ ತಯಾರಿಸಿ ಮೇಲಧಿಕಾರಿ ಕಳಿಸ್ತೀವಿ. ಇದನ್ನ ನಾವು ಆಲ್ರೆಡಿ ನಮ್ಮ ಹತ್ರ ಈಗ ಸುಮಾರು ನಮ್ಮ ಗಮನಕ್ಕೆ ಬಂದಿರಂಗೆ ನಮ್ಮ ತಾಲೂಕಲ್ಲಿ ಒಂದು 400-300 ಮನೆಗಳು ಆ ಥರ ತೋಟದ ಮನೆಗಳಿಗೆ ಬಿಟ್ಟೋಗಿದೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ. ಬಟ್ ಇನ್ನೊಂದ್ಸಲ ಅದು ಸರ್ವೆ ಮಾಡ್ತಾ ಇದ್ದೀವಿ. ಈಗ ಪಂಚಾಯತ್ ಮಾಡಿಸ್ತಾ ಇದ್ದೀವಿ. ಅದನ್ನು ಮುಂದಿನ ಕ್ರಮ ಕೈಗೊಳ್ತೀವಿ.